ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ಬುಲ್ಸ್ ಮ್ಯಾಚ್ ಡೇ. ಇವತ್ತು ಬೆಂಗಳೂರು ಬುಲ್ಸ್ ಮತ್ತು ದಬಾಂಗ್ ಡೆಲ್ಲಿ ತಂಡ ಎರಡನೇ ಬಾರಿ ಈ ಸೀಸನ್ನಲ್ಲಿ ಮುಖಾಮುಖಿಯಾಗಲಿದೆ. ಈಗಾಗಲೇ ಒಂದು ಮ್ಯಾಚನ್ನು ಕಮ್ ಬ್ಯಾಕ್ ಮಾಡಿ ಗೆದ್ದಿದ್ದಾರೆ ಬೆಂಗಳೂರು ಬುಲ್ಸ್ ದಬಾಂಗ್ ಡೆಲ್ಲಿ ವಿರುದ್ಧ. ಇವತ್ತು ಕೂಡ ಅದನ್ನೇ ಮಾಡಬೇಕಾಗಿದೆ. ಸೊ ಸಣ್ಣದಾಗಿ ಮ್ಯಾಚ್ನ ಪ್ರಿವ್ಯೂವನ್ನು ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಪಟಾಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಂಗಳೂರು ಬುಲ್ಸ್ ಮತ್ತು ದಬಾಂಗ್ ಡೆಲ್ಲಿ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಬೆಂಗಳೂರು ಬುಲ್ಸ್ಗಂತೂ ಪ್ಲೇ ಆಫ್ಸ್ನ ದೃಷ್ಟಿಯಿಂದ ಇಂಪಾರ್ಟೆಂಟ್ ಮ್ಯಾಚಸ್ಗಳು ಬರ್ತಾ ಇದೆ. ಎಲ್ಲ ಮ್ಯಾಚಸ್ಸು ಆಲ್ಮೋಸ್ಟ್ ಗೆಲ್ಲಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಇವಾಗ. ಸೊ ಇವತ್ತಿನಿಂದನೇ ಗೆಲ್ಲೋದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಹೋಪ್ಫುಲಿ ಇವತ್ತು ಗೆದ್ದು ಸಮ್ ಕಾನ್ಫಿಡೆನ್ಸನ್ನು ಗೇಜ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರು ಬುಲ್ಸ್ ತಂಡ. ಸೊ ಪ್ರದೀಪ್ ನರ್ವಾಲ್ ಅವರೇನೋ ಇಂಜುರಿ ಅಂತ ಹೇಳಿದಾಗ ಇತ್ತು ಹೋದ ಪಂದ್ಯದಲ್ಲಿ. ಸೊ ಅವರು ಕೂಡ ಇರ್ತಾರೆ ಇಲ್ವೋ ಗೊತ್ತಿಲ್ಲ ಇವತ್ತು. ಸೊ ಹೋದ ಮ್ಯಾಚ್ನ ಸೇಮ್ ಟೀಮನ್ನು ಆಡಿಸ್ಬೋದು ಅಂತ ಅನ್ಸುತ್ತೆ ಬೆಂಗಳೂರು ಬುಲ್ಸ್ ತಂಡ. ಸೊ ಹೆಡ್ ಟು ಹೆಡ್ನ ನೋಡೋದಾದರೆ ಬೆಂಗಳೂರು ಬುಲ್ಸ್ ಮತ್ತು ದಬಾಂಗ್ ಡೆಲ್ಲಿ ತಂಡಗಳು 23 ಬಾರಿ ಮುಖಾಮುಖಿಯಾಗಿದ್ದು ಬೆಂಗಳೂರು ಬುಲ್ಸ್ 10ರಲ್ಲಿ ವಿನ್ ಆಗಿದ್ದಾರೆ. ದಬಾಂಗ್ ಡೆಲ್ಲಿ 11ರಲ್ಲಿ ಜಯಶಾಲಿಯಾಗಿದೆ. 2 ಪಂದ್ಯ ಟೈನಲ್ಲಿ ಕೊನೆಯಾಗಿದೆ. ಸೊ ಹಾಗಾಗಿ ಇವತ್ತು ಗೆದ್ದರೆ ಹೆಡ್ ಟು ಹೆಡ್ನಲ್ಲೂ ಕೂಡ ನಾವು ಈಕ್ವಲ್ ಮಾಡ್ಬೋದು. ದಬಾಂಗ್ ಡೆಲ್ಲಿ 11 ಹಾಗೆಯೇ ಬೆಂಗಳೂರು ಬುಲ್ಸ್ 11 ಆಗುತ್ತೆ ಇವತ್ತಿಗೆ. ಅದೇ ರೀತಿ ಆಗಲಿ ಅಂತ ಆಶಿಸೋಣ. ಯಾವುದು ಕೂಡ ಸರಿ ಬರ್ತಾ ಇಲ್ಲ ಈ ಸೀಸನ್ನಲ್ಲಿ ಬೆಂಗಳೂರು ಬುಲ್ಸ್ಗೆ. ಇನ್ಮೇಲಾದರೂ ಕಮ್ಬ್ಯಾಕ್ನ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ. ಸೊ ಹೋಪ್ಫುಲಿ ಇವತ್ತು ಕಮ್ಬ್ಯಾಕ್ ಮಾಡಿ ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಕೊನೆಯ ಟೈಮ್ನಲ್ಲಿ ಮಾಡೋ ಮಿಸ್ಟೇಕನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಇವತ್ತು ಕೂಡ, ಇಲ್ಲಾಂದರೆ ಕಷ್ಟ ಆಗುತ್ತೆ ಇವತ್ತು ಕೂಡ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಪ್ಲೇಯಿಂಗ್ 7 ಸೇವ್ ಮಾಡಿಸ್ಬೋದು ಅಂತ ಅನಿಸುತ್ತೆ. ಪ್ರದೀಪ್ ನರ್ವಾಲ್ ಇಲ್ಲ ಅಂದರೆ ಇಂಜುರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿತಿನ್ ರಾವಲ್ ಕ್ಯಾಪ್ಟನ್, ಜತಿನ್, ಅಜಿಂಕ್ಯ ಪವಾರ್, ಅಕ್ಷಿತ್, ಲಕ್ಕಿ ಕುಮಾರ್ ಅವರ ಬದಲು ಬೇರೆ ಯಾರು ಡಿಫೆಂಡರ್ನ ಆಡಿಸ್ಬೇಕು. ಸೌರಭ್ ನಂದಲ್, ಪರ್ತೀಕ್ ಇರ್ಬೋದು. ಸೊ ಇದು ಇವತ್ತಿನ ಸ್ಟಾರ್ಟಿಂಗ್ 7 ಆಗ್ಬೋದು. ಅದಾದ ಬಳಿಕ ಚೇಂಜಸ್ ಬರ್ಬೋದು ಟೀಮ್ನಲ್ಲಿ, ಹೇಳಕ್ಕೆ ಬರಲ್ಲ. ಸೊ ನೋಡೋಣ ಇವತ್ತು ಹೇಗೆ ಆಡ್ತಾರೆ ಬುಲ್ಸ್ ಅಂತ. ಸೊ ಕೊನೆ ಡೂ ಆರ್ ಡೈ ಹಂತಕ್ಕೆ ತಲುಪಿ ಆಗಿದೆ ಅಂತಲೇ ಹೇಳ್ಬೋದು ಬುಲ್ಸ್ ತಂಡ. ಸೊ ಇನ್ನು ಮುಂದೆ ಎಲ್ಲ ಡೂ ಆರ್ ಡೈ. ಇದೊಂದು ಪಂದ್ಯ ಏನೋ ಬಿಟ್ಟರೆ ಇದಾಗುತ್ತೆ, ಇಲ್ಲಾಂದರೆ ಮತ್ತೆಲ್ಲ ಪಂದ್ಯನೂ ಡೂ ಆರ್ ಡೈ ಆಗುತ್ತೆ ಇನ್ನು. ಸೊ ಇವತ್ತಿನಿಂದನೇ ಗೆಲ್ತಾರೆ ಉತ್ತಮ. ಸೊ ಇಲ್ಲಾಂದರೆ ಪ್ಲೇ ಆಫ್ಸ್ಗೆ ಹೋಗೋದು ಈ ಸರಿ ತುಂಬಾ ಕಷ್ಟ ಇದೆ. ಕಾಂಪಿಟೇಷನ್ ಕೂಡ ತುಂಬಾ ಟಫ್ ಇದೆ. ಈಗಾಗಲೇ ಆಲ್ರೆಡಿ ತುಂಬಾ ಪಂದ್ಯ ಗೆದ್ದಿದೆ ಮೇಲಿರೋ ತಂಡಗಳೆಲ್ಲ. ಸೊ ಕಷ್ಟ ಇದೆ. ವಿನ್ ಆಗೋದು ಕೂಡ ಕಷ್ಟ ಇದೆ, ಹಾಗೆಯೇ ಕಮ್ಬ್ಯಾಕ್ ಮಾಡೋದು ಕೂಡ ತುಂಬಾ ಕಷ್ಟ ಇದೆ. ನೋಡೋಣ ಹೇಗೆ ಕಮ್ಬ್ಯಾಕ್ ಮಾಡ್ತಾರೆ, ಇಲ್ಲ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ. ಸೊ ಈ ಸೀಸನ್ ಅಂತೂ ಚೆನ್ನಾಗಿ ಬರ್ತಾ ಇಲ್ಲ ಬುಲ್ಸ್ಗೆ. ಇವತ್ತಿನಿಂದ ಏನಾದರೂ ಚೇಂಜ್ ಆಗುತ್ತಾ ನೋಡೋಣ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.